ಫೈನಲಿ ಮನೆಗೆ ಬಂದೆ. ಮೇಡಮವ್ರನ್ನ ಊರಿಗೆ ಬಿಟ್ಬಿಟ್ಟು ಇವತ್ತು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಸಿಂಚನ್ ಮೋಹನ್ ಅವ್ರದ್ದು ಲವ್ ಸ್ಟೋರಿ ಲಾಗ್ ಮಾಡೋಣ ಅಂದ್ಬಿಟ್ಟು ಈ ಬಾಕ್ಸ್ನ ಇಲ್ಲೇ ಅನ್ಬಾಕ್ಸ್ ಮಾಡೋಣ ಮೋಹನ ನಾನು ಮತ್ತು ನಮ್ಮ ಸಿಂಚು ಅವ್ರ ಕೈಲಿ ಅನ್ಬಾಕ್ಸ್ ಮಾಡಿಸೋಣ ಅಂದ್ಬಿಟ್ಟು ಬಂದೆ. ಬಟ್ ಮೋಹನ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಗುರು ನಾನು ಬೇಕಾದ್ರೆ ಲವ್ ಸ್ಟೋರಿ ಲಾಗ್ ಬರ್ತೀನಿ, ಅನ್ಬಾಕ್ಸ್ ನೀನೇ ಮಾಡ್ಕೋ ಅದನ್ನ ಮೈಕ್ನ ಎಲ್ಲ ನೀನೇ ವಿವರಣೆ ಮಾಡ್ಬಿಡು, ಎಷ್ಟು ಅಂದರೆ ವಿಡಿಯೋ ಎಲ್ಲ ಮಾಡ್ಬಿಡು ನೀನೆ ಅಂತ ಹೇಳ್ದ. ಹಾಗಾಗಿ ಬನ್ನಿ ಈ ಮೈಕ್ನ ಅನ್ಬಾಕ್ಸ್ ಮಾಡೋಣ. ಒಳಗಡೆ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ. ಎಷ್ಟೋ ಜನ ಲಾಗರ್ಸ್ನ ಕನಸಾಗಿರುತ್ತೆ ಈ ಮೈಕು, ಇಷ್ಟಪಟ್ಟು ತಗೊಳ್ಳೋ ಮೈಕ್ ಆಗಿರುತ್ತೆ. ಎಷ್ಟೋ ಜನ ಸುಮಾರು ಜನ ಇದನ್ನ ಈ ಮೈಕ್ನ ಯೂಸ್ ಮಾಡ್ತಾರೆ. ಬನ್ನಿ ಈ ಬಾಕ್ಸ್ನ ಈಗ ಅನ್ಬಾಕ್ಸ್ ಮಾಡೋಣ. ಇದ್ರೊಳಗಡೆ ಏನಿದೆ, ಯಾವ ಥರ ಮೈಕ್ ಇದೆ, ಆಮೇಲೆ ಪ್ರೈಸ್ ಎಷ್ಟು ನೋಡಿ ಗೈಸ್. ಇಲ್ಲೇ ಬಿಲ್ಲು ಕೂಡ ಇಲ್ಲೇ ತಂದಿದ್ದೀನಿ. ಪ್ರೈಸ್ ಎಷ್ಟಿದು, ಇದ್ರದ್ದು ದುಡ್ಡು ಕಾಸ್ಟ್ ಎಷ್ಟು ಎಲ್ಲನೂ ಕೂಡ ಹೇಳ್ತೀನಿ, ಕೊನೆವರೆಗೂ ನೋಡಿ. ನಿಮಗೆ ಇದು ಮೈಕ್ ತೊಗೋಬೇಕಾದ್ರೆ ಒಂದು ಸಜೆಷನ್ ಕೊಡ್ತೀನಿ, ಲಾಸ್ಟ್ ಗಂಟ ನೋಡಿ. ಅನ್ಬಾಕ್ಸ್ ಮಾಡೋಕ್ಕೆ ಎಲ್ಲ ಸೆಟಪ್ಗಳು ರೆಡಿ ಮಾಡಿದ್ದೀನಿ. ಐ ಮೀನ್ ಈ ಸೆಟಪ್ ಬಂದು ಮೋಹನ ಸಿಂಚೋರ್ದು ಲವ್ ಸ್ಟೋರಿ ಲಾಗ್ ಮಾಡೋಕ್ಕೋಸ್ಕರ ಈ ಸೆಟಪ್ ಮಾಡ್ಕೊಂಡಿರೋದು. ಈಗ ಅವರು ಮೋಹನ ಬಂದಷ್ಟೇ ಇದೇ ಮೈಕನ್ನು ಹಾಕಿ ಲವ್ ಸ್ಟೋರಿ ಪಾರ್ಟ್ 2ನ ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಎಲ್ಲರೂ ಕೇಳ್ತಾ ಇದ್ರು ಸುಮಾರು ಜನ, ಬ್ರೋ ಯಾವಾಗ ಮಾಡ್ತೀರಾ ಅಂತ. ಅನ್ಬಾಕ್ಸ್ ಮಾಡೋಕ್ಕೆ ಚಾಕು ಕೂಡ ಬಂತು ನೋಡಿ. ಚಾಕಿದೆ. ಬನ್ನಿ ಒಳಗಡೆ ಏನೇನಿರುತ್ತೆ ನೋಡೋಣ. ಇದಕ್ಕೆ ಪ್ರೈಸ್ ಎಷ್ಟು ಅಂತ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇವ್ನಿ ಅಂದರೆ ಪಕ್ಕ ಅನ್ಕೊಂಡಿರ್ತಾರೆ ಮೋಸ್ಟ್ಲಿ ಇದೇನೋ ಜಾಸ್ತಿ ಪ್ರೈಸ್ ಇರಬೇಕು ಅಂತ. ಹೌದು ಗೈಸ್, ತುಂಬಾ ಪ್ರೈಸೇ ಜಾಸ್ತಿ ಇದೆ. ಇಷ್ಟು ಸಣ್ಣ ಮೈಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಂತನೂ ಅನಿಸ್ತು. ಕೊನೆಗೆ ಸುಮಾರು ಜನ ಹೇಳಿದ್ದು ಕೇಳಿ ತುಂಬ ಖುಷಿನೂ ಆಯಿತು. ಮೈಕಿಂದ ತುಂಬ ಯೂಸ್ ಇದೆ ಇದು. ನೋಡೋಣ ಬನ್ನಿ ಅನ್ಬಾಕ್ಸ್ ಮಾಡೋಣ. ನಮ್ಮ ಸಿಂಚೋರು ರೆಡಿ ಆಗೋದ್ರು. ನಾವೀಗ ಇದಕ್ಕೆ ಸಿಕ್ಸ್ಬಿಟ್ಟು ಅದನ್ನ ಅನ್ಬಾಕ್ಸ್ ಮಾಡೋಣ. ಓಕೆ ಗೈಸ್, ಇದನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಮೈಕ್ ಹಾಕ್ಕೊಂಡು ಅನ್ಬಾಕ್ಸ್ ಆದಮೇಲೆ ಈ ಮೈಕ್ನ ಕನೆಕ್ಷನ್ ಮಾಡಿಕೊಂಡು ವಾಯ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಈಗ ಮಾತಾಡ್ತಿರೋ ವಾಯ್ಸ್ಗೂ ಅನ್ಬಾಕ್ಸ್ ಇದನ್ನ ಮೈಕ್ ಕನೆಕ್ಷನ್ ಮಾಡಿದ್ಮೇಲೆ ಬರೋ ವಾಯ್ಸ್ಗೂ ಯಾವ ಥರ ಇರುತ್ತೆ ಅಂತ ನೋಡೋಣ. ಫೈನಲಿ ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಕಟ್ ಆಯಿತು. ಸಿಂಚೋನ ಸುಮ್ಮನೆ ಹೆಂಗೆ ಶೋ ಏನಪ್ಪ ಅಂದ್ರೆ ಶೋ ಕೂರ್ಸ್ಕೊಂಡಿರೋದು. ಗೊಂಬೆ ಇದು. ಈ ಗೊಂಬೆ ವಿಡಿಯೋ ಪಕ್ಕದಲ್ಲಿ ಇದ್ರೆ ಅವ್ರಿದ್ರೆ ಒಂದು ಏನಪ್ಪಾ ಅಂದ್ರೆ ಅದೃಷ್ಟ ದೇವತೆ. ಅದೃಷ್ಟ ದೇವತೆನ ಪಕ್ಕ ಕೂತ್ಕೊಂಡಿರೋದು. ಏನೋ ಇದೆ ಇದ್ರೊಳಗಡೆ. ವೈಸ್ ಫೈನಲಿ ಮೈಕ್ ಅದು ಭಾಗ ಓಪನ್ ಮಾಡೋಣ. ಇದ್ರೊಳಗಡೆ ಏನಿದೆ ನೋಡೋಣ. ವ್ಯಾರಂಟಿ ಕಾರ್ಡ್ ಅನ್ಕೋತೀನಿ. ಎಸ್, ವ್ಯಾರಂಟಿ ಕಾರ್ಡು 1 ವರ್ಷ ವ್ಯಾರಂಟಿ ಹೇಳಿದ್ದಾರೆ. 1 ವರ್ಷ ಅಷ್ಟೇ, ಎಷ್ಟು ಕೊಡ್ತಾರೆ ಅಲ್ಲ. ಇದು ಹೆಂಗೆ ಯೂಸ್ ಮಾಡೋದಂತ ಬುಕ್ ಕೊಟ್ಟವ್ರೆ, ಇದನ್ನ ನೋಡ್ಕೋಬಹುದು. ಸ್ಟಿಕ್ಕರ್ಗಳು ಕೊಟ್ಟವ್ರೆ, ಇದೇ ಒರಿಜಿನಲ್ನ ಗುರ್ತಿಸೋದು ಆಯ್ತಾ. ಮತ್ತೆ ಏನೇನೋ ಕೊಟ್ಟವ್ರೆ, ನಮ್ಗೆ ಗೊತ್ತಿಲ್ಲ ಏನೇನು ಅಂತ. ಇವೆಲ್ಲ ನಾವು ಅಷ್ಟು ಓದಿಲ್ಲ, ತಿಳ್ಕೊಂಡಿಲ್ಲ. ಅದೇನೆ ಇದನ್ನ ಯೂಸ್ ಮಾಡೋದು ಮೈಕ್ಗೆ. ಕ್ಯಾಮ್ರಾಕ್ಕೆಲ್ಲ ಯೂಸ್ ಮಾಡ್ಬೋದು, ಬರೀ ಫೋನ್ಗೆ ಅಷ್ಟೇ ಅಲ್ಲ. ಈ ಗೋಪ್ರೋ ಇನ್ಸ್ಟಾ 360 ಗೋಪ್ರೋ ಇನ್ಸ್ಟಾ 360 ಹತ್ರ ಕ್ಯಾಮ್ರಾ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು ಒರಿಜಿನಲ್ ಬ್ರ್ಯಾಂಡ್ ತಗೊಂಡಾಗ ಈ ತರದೆಲ್ಲ ಕೊಡೋದು. ಗೈಸ್ ಬನ್ನಿ ಈಗ ಒಳಗಡೆ ಏನೇನಿದೆ ನೋಡೋಣ. ಇದು ಆಮೇಲೆ ನೋಡೋಣ. ಇದ್ರೊಳಗೆ ಇನ್ನೂ ಏನೋ ಐತೆ ನೋಡೋಣ. ಬನ್ನಿ ನೋಡೋಣ. ಆಮೇಲೆ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದು ತಗೋಬೇಕು ಅಂತ ಆಸೆ. ನಾನು ಕೂಡ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗ 5 ಮಂತ್ ಆಗ ಕುಂತು ಈಗ ತಗೋತಾ ಇದ್ದೀನಿ. ಇದ್ರೊಳಗೆ ಏನೇನೋ ಐತೆ, ಇನ್ನೊಂದು ಪಾಕೆಟು ಸಕ್ಕರೆ ಹತ್ರ ಐತೆ. ಏನಿದು ನನಗಂತೂ ಗೊತ್ತಿಲ್ಲ. ಏನೋ ಹಾಕೋರೆ ಒಳಗಡೆ ಕಾಳು ಕಂಟ್ರಿ ಐತೆ. ಏನಂತ ಗೊತ್ತಿಲ್ಲ, ಕಮೆಂಟ್ ಬಾಕ್ಸ್ ತಿಳಿಸಿ. ಏನಂತ ಗೊತ್ತಿಲ್ಲ ನನಗಂತೂ, ದೇವರನಿಗೂ ಗೊತ್ತಿಲ್ಲ. ಇದು ಚಾಟ್ ಜಿಪಿಟಿ ಕೇಳಿದ್ರೆ ಹೇಳ್ತದೆ. ಆಮೇಲಿಂದ ನೋಡೋಣ ಏನಂತ ಇದು. ಆಮೇಲಿಂದ ಈ ಮೈಕ್ನ ತರಕ್ಕೆ ಮೈಸೂರಲ್ಲಿ ಅಡ್ರೆಸ್ ತಿಳಿಸ್ಕೊಟ್ಟಿದ್ದು ಚಾಟ್ ಜಿಪಿಟಿನೇ. ಚಾಟ್ ಜಿಪಿಟಿ ಕೇಳಿದೆ, ಈ ತರ ಮೈಕ್ ಬೇಕು ನನಗೆ, ಈ ಕಂಪ್ನಿದು ಎಲ್ಲಿ ಒಳ್ಳೆ ಮೈಕ್ ಸಿಗುತ್ತೆ, ಒರಿಜಿನಲ್ ಸಿಗುತ್ತೆ, ಮತ್ತೆ ಸ್ಟಾಕ್ ಅವೈಲೇಬಲ್ ಐತಾ ಅಂತ ಕೇಳಿದಾಗ ಚಾಟ್ ಜಿಪಿಟಿ ನನಗೆ
ಮೈಕು ಅಂದರೆ ಅದ ಅಡ್ರೆಸ್ಸು ಮತ್ತು ಅದರಲ್ಲಿ ಅಂಗಡಿದು ಫೋನ್ ನಂಬರು ಎಲ್ಲನೂ ಕಳಿಸ್ತು. ಎಮರ್ಜೆನ್ಸಿ ಆಯ್ತು ಸರಿ, ಕ್ಯಾಮ್ರಾ ಆನ್ ಮಾಡಿದ್ದಾನೆ ಇಲ್ಲೋ ನೋಡ್ತೀನಿ. ಚೆನ್ನಾಗಿರುತ್ತೆ. ಆನ್ ಮಾಡಿದ್ದೀನಿ ಆನ್ ಮಾಡಿದ್ದೀನಿ. ಇದ್ರೊಳಗಡೆ ಏನಾಯ್ತು ನೋಡೋದು ಬನ್ನಿ. ಬ್ಯಾಗ್ ಒಳಗಡೆ ನೋಡೋಣ. ಇದು ಚಾರ್ಜ್ ವೈರು, ಸಿ-ಪಿನ್ ಚಾರ್ಜರ್ ಕೊಟ್ಟವ್ರೆ ಗೈಸ್. ಸಿ-ಪಿನ್ ಚಾರ್ಜರ್ ಕೊಟ್ಟವ್ರೆ. ಒಳ್ಳೆ ಒಳ್ಳೆ ಗ್ರಿಪ್ ಆಗಿ ಸಕ್ಕತ್ತಾಗೈತೆ. ಅದಕ್ಕೆ ಹೇಳೋದು ಬ್ರ್ಯಾಂಡ್ ಏನಂತ. ಕ್ಯಾಮ್ರಾ ಕನೆಕ್ಷನ್ ಮಾಡ್ಕೊಳ್ಳೋದು. ಕ್ಯಾಮ್ರಾ ಹೆಂಗೆ? ಇದು ಕ್ಯಾಮ್ರಾ ಅಂದ್ರೆ ಈ ಗೋಪ್ರೋ, ಇನ್ಸ್ಟಾ 360 ಎಲ್ಲ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಎಸ್ ಗೈಸ್ ಅದಕ್ಕೆ ಕೊಟ್ಟಿರೋದು. ನಾನು ಬರೀ ಫೋನ್ ಮಾತ್ರ ಅನ್ಕೊಂಡಿದ್ದೆ, ಕ್ಯಾಮ್ರಾಗೂ ಕನೆಕ್ಷನ್ ಮಾಡ್ಕೋಬಹುದು. ತಗೊಂಡಿದ್ದು ಒಳ್ಳೇದಾಯ್ತು. ನಾನು ಇನ್ನು ಮುಂದಕ್ಕೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದ್ಮೇಲೆ ಗೋಪ್ರೋ ಏನಾದ್ರು ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಅಂದ್ರೆ ಇನ್ಸ್ಟಾ 360 ಕ್ಯಾಮ್ರಾ ಇಲ್ಲ DJI ಕಂಪ್ನಿಲಿ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಫಸ್ಟ್ ಬರೋ ಪೇಮೆಂಟಲ್ಲಿ ಒಂದು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಬೇಕು, ಮತ್ತೆ ಯೂಟ್ಯೂಬ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಬರೋ ಪೇಮೆಂಟಲ್ಲಿ ಇದು ನೋಡಿ ಚೆನ್ನಾಗೈತೆ. ಇದೇನಕ್ಕೆ? ಇದಕ್ಕೆ ಮೈಕ್ಗೆ ಹಾಕೊಳಕ್ಕೆ. ಮೈಕ್ಗೆ ಹಾಕೊಳಕ ಇಲ್ಲಿ ಮೈಕ್ ಬರ್ತದೆ ಇದ್ರೊಳಗಡೆ, ಮೈಕ್ ಸಿಗಿಸ್ಕೊಳಕ್ಕೆ. ಅದು ಬಟ್ಟೆಗೆ ಅಟ್ಯಾಚ್ ಅದಕ್ಕೂ ಹಾಕೋಬಹುದು, ಇದನ್ನು ಹಾಕೋಬಹುದು. ಅಂದ್ರೆ ಧೂಳ್ಗಿಳಿ ಏನೋ ಕುತ್ಕೊಳ್ದಂಗೆ ಇರ್ಲಿ ಅಂತ. ಕ್ಯೂಟ್ ಆಯ್ತು ಅಂತ ಇದು ಮೈಕ್ ಹಾಕೊಳ್ಳೋದು, ಸ್ಪೀಕರ್ ಹಾಕತ್ತಾರಲ್ಲ ಅದು ಕ್ಯೂಟ್ ಆಗೈತಂತೆ. ಸಿಂಚುವಾಗಿ ತಗೊಳ. ಇದೇನಿದು? ಇದು ಇನ್ನೊಂದೇನೋ ಐತೆ ಗೈಸ್, ನೋಡ್ತೀನಿ ಇರಿ. ಏನಿದು? ಇದು ಮೈಕ್ ತರ ಐತಲ್ಲ. ಓ, ಇದು ಕತ್ತಿಗೆ ನ್ಯಾತ್ ಹಾಕೊಳ್ಳೋಕೆ, ಕತ್ತಿಗೆ ಹಾಕೊಳ್ಳೋದು. ಏನಾರು ಪ್ರ್ಯಾಂಕಿಂಗ್ ಏನಾರು ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಗೈಸ್, ಇದನ್ನ ಮೈಕ್ ಇಂಪಾರ್ಟೆಂಟ್ ತಗೊಂಡಿರೋದೇ ಪ್ರ್ಯಾಂಕ್ಗೋಸ್ಕರ. ಪ್ರ್ಯಾಂಕು ಏನಾರು ಫನ್ನಿ ವಿಡಿಯೋಸ್ ಅನ್ನ ಮಾಡ್ತೀವಲ್ಲ, ಚಾಲೆಂಜ್ ವಿಡಿಯೋಗಳು, ಅದಕ್ಕೆ ಮೋಹನ ಸಿಂಚೋರ್ಗೆಲ್ಲ ಚಾಲೆಂಜ್ ವಿಡಿಯೋಗಳು ಮಾಡಬೇಕು. ಇಲ್ಲಿ ಈ ತರ ಕತ್ತಿಗೆ ತಗೊಳ್ಳೋದು. ತಾಲಿ ಇದು ಮ್ಯಾಗ್ನೆಟ್ ತರ ಐತಿ. ಇದೇ ಮೈಕ್ ತರ ಐತೆ ಒಳ್ಳೆ. ನಾನು ಇದೇ ಮೈಕ್ ಏನೋ ಅನ್ಕೊಬಿಟ್ಟೈತಿ, ಮೈಕ್ ಅಲ್ಲ. ಏನ್ ಮ್ಯಾಗ್ನೆಟ್ ಒಳ್ಳೆ ಗಟ್ಟಿ ಆಗೈತೆ. ಇಲ್ಲಿ ನನ್ನ ಲಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಡ್ರೀಮ್ ಮೈಕ್ ಇದು. ಮೈಕ್ ಅಲ್ಲ ಇದು ಅನ್ಸ್ಕೊಳಕ್ಕೆ ಮೈಕ್ ಇಲ್ಲ ಐತೆ. ಈಗ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಈಗ ಇದನ್ನ 2 ಕೊಟ್ಟವ್ರಲ್ಲ, ಇದು ಇದು ಅದ್ ಯಾವ ತರ ನಂಗೂ ಗೊತ್ತಿಲ್ಲ. ಕತ್ಕೆನೆ ಇದು ಈ ತರದ್ದು. ಅಂದ್ರೆ ಬೇರೆ ಅನ್ಬಾಕ್ಸ್ ವಿಡಿಯೋ ನೋಡಿದೀನಿ, ಹಾಕೊಳ್ಳೋಕೆ ಅಂತ ಅನ್ಸುತ್ತೆ. ದಾರ ಕೊಟ್ಟವ್ರೆ, ನನ್ ಏನಂತ ಗೊತ್ತಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ತಾನೆ ಮೋದಿ. ಇದೇನು 2 ಕೊಟ್ಟವ್ರೆ, ಏನಂತ ಗೊತ್ತಿಲ್ಲ. ನೋಡೋಣ ಇದು. ಒಳ್ಳೆ ಬಾರ ಐತೆ ಗೈಸ್, ಹಿಡ್ಕೊ. ಅದು ಯಾವ್ದೋ ತಗೊಂಡಿನಲ್ಲ ಗೈಸ್, ಯಾವ್ದು 750 ರೂಪಾಯಿ ತಗೊಂಡಿದ್ದೆ. 708 ರೂಪಾಯಿದು ಫಸ್ಟ್ ವಿಡಿಯೋ ನೋಡ್ರೆ ಗೊತ್ತಾಗಿರುತ್ತೆ. ನಾನು ಸುಮ್ಮನೆ ತಗೊಂಡೆ, ಸುಮ್ಮನೆ ವೇಸ್ಟ್ ಆಯ್ತು. ತೂಕನಿಲ್ಲ ಏನೂ ಇಲ್ಲ ಅದು. ಆಮೇಲೆ ವೇಸ್ಟ್ ಆಯ್ತು, ಚೆನ್ನಾಗಿ ಬರ್ತಿರ್ಲಿಲ್ಲ ಅದು. ಮೊಬೈಲ್ ಕನೆಕ್ಷನ್ ಕೊಡೋದು. ಸಿ-ಪಿನ್ನು ಆಂಡ್ರಾಯ್ಡ್ ಅವ್ರಿಗೂ ಕೊಟ್ಟವ್ರೆ. ಐಫೋನಲ್ಲಿ ಇರ್ತದೆ ನೋಡಿ, ಅವ್ರಿಗೂ ಕೂಡ ಕೊಟ್ಟವ್ರೆ. ಹಳೆ ಐಫೋನು 2025 ಒಳಗಡೆ ಹಿಂದೆ ಬರ್ತಿದ್ವಲ್ಲ, ಆ ಟೈಪ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇದು ಮೊಬೈಲ್ ಕನೆಕ್ಷನ್ ಕೊಟ್ಕೊಳ್ಳೋದು. ನೋಡಿ ಹೆಂಗ್ ಅಟ್ಯಾಚ್ ಆಯ್ತಿದೆ. ಅನ್ಕೋತೈತಾ ಗೈಸ್? ಇದೇ ಇಂಪಾರ್ಟೆಂಟ್ ಮೊಬೈಲ್ಗೆಲ್ಲ, ಕ್ಯಾಮ್ರಾಗೆಲ್ಲ ಇದು ವಾಯ್ಸ್. ಆಯ್ತಾ? ಬನ್ನಿ ಅದನ್ನ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿ. ಓಪನ್ ಮಾಡು. ನೀವೇ ಮಾಡಿ. ನೀನೇ ಮಾಡು. ನೀವೇ ಮಾಡ್ಬಿಡಿ. ಆನಾಗೋಯ್ತು. ಎಲ್ಲ ಹಂಗೆ ಐತೆ. 3 ಐತೆ. ನನಗೆ ಗೊತ್ತಿಲ್ಲ. 3 ಐತಲ್ಲ. ಇದು ಮಾಮೂಲಿ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋದೇನೆ. 3 ಕೊಟ್ಟಿದ್ದಾರೆ, 2 ಅಂದ್ರೆ ಬರೀ. ಇದು ಮೋಸ್ಟ್ ಇದ್ರದ್ದು ಅನ್ಕೋತೀನಿ. ಕ್ಯಾಮ್ರಾಗಳು ಹಾಕೊಳ್ಳೋದು ಅನ್ಕೋತೀನಿ ಗೈಸ್. ಇದು ನನಗೂ ಗೊತ್ತಿಲ್ಲ. ಇದೊಂದು ಐತೆ, ಒಳ್ಳೆ ತೂಕ ಐತೆ ಗೈಸ್. ನಮ್ಗೆ ಬೇಕಾಗಿರೋದು ಒರಿಜಿನಲ್, ಮೇನ್ ಆಗಿ ಬೇಕಾಗಿರೋದು ಇದು. ಸ್ಟಿಕ್ಕರ್ ತೆಗಿ. ಆಯ್ತು, ನಾನು ಸ್ಟಿಕ್ಕರ್ ತೆಗಿತೀನಿ, ನೀನು ಸ್ಟಿಕ್ಕರ್ ತೆಗಿ ಗೈಸ್.
ತೆಗೆದ್ಬಿಟ್ಟೆ ಸ್ಪೀಕರ್. ಈಗ ಹಾಕೊಳ್ಳೋದು ಇಲ್ಲಿ ಹಿಂಗೈತಲ್ಲ, ಹಿಂಗೆ ಹಿಂಗೆ ಟಚ್ ಮಾಡ್ಬಿಟ್ಟು ಇಷ್ಟೇ. ಹೆಂಗ್ ಹೊಂಡ್ಕೊಂಡ್ಬಿಡ್ತು. ಡ್ರೀಮ್ ಮೈಕ್. ಒಂದ್ ವಾರ ಆದ್ಮೇಲೆ ವಿಡಿಯೋ ಮಾಡ್ತೇನೆ ನಾನು ಹೆಂಗೆಂಗೋ ಆಡ್ತಾವ್ನಿ ಅಂತ ಬೇಜಾರು ಮಾಡ್ಕೊಬಿಡಿ. ಅಲ್ಲಿ ಗೈಸ್ ಇಲ್ಲಿ ಇಷ್ಟೇ. ಇದು ಒಳಿಕ್ ಹಾಕೊಳ್ಳೋದು, ನಾನು ಹೊರಗಡೆ ಹಾಕೊಳ್ಳೋದು ಒಳಿಕ್ ಹಾಕೋದು ಮೈಕ. ಇದು ಹೊರಗಡೆ ಅನ್ಸುತ್ತೆ. ಗೊತ್ತಿಲ್ಲ. ಎಷ್ಟು ಗಟ್ಟಿ ಆಯ್ತದು ಗ್ರಿಪ್, ಒಳ್ಳೆ ಗ್ರಿಪ್ ಆಗಿ ಇಟ್ಕೋತೈತೆ. ಇಲ್ಲಿ ಅಯ್ಯಪ್ಪ, ಇಲ್ಲಿ ಎಷ್ಟು ಗಟ್ಟಿಯಾಗಿ ಐತೆ ಅಂತ. ಇಲ್ಲಿ ಬಟ್ಟೆಲ್ಲ ಒಂದು ತೆಗಿಯಕ್ಕೆ ಇರ್ತಿಲ್ಲ ಅಣ್ಣ. ಅಯ್ಯೋ ಏನಿಲ್ಲ, ಇದನ್ನ ಇಟ್ಕೊಳ್ಳೋದು. ಗಟ್ಟಿಯಾಗೈತೆ. ಗೈಸ್ ಫೈನಲಿ ಮೈಕ್ ಬಂತು. ಈಗ ಮೈಕ್ ಕನೆಕ್ಷನ್ ಕೊಡ್ತೀನಿ. ವಾಯ್ಸ್ ಹೆಂಗ್ ಬರುತ್ತೆ, ಈಗ ಇಷ್ಟೊತ್ತು ಗಂಟೆ ಹೆಂಗ್ ಬರ್ತಿತ್ತು, ಮೈಕ್ ಕನೆಕ್ಷನ್ ಕೊಟ್ಮೇಲೆ ಹೆಂಗ್ ಬರ್ತದೆ ನೋಡೋಣ. ಕರೆಂಟು ಇಲ್ಲ, ಚಾರ್ಜಿಂಗ್ ಬಲ್ಪ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀವಿ, ಮೊಬೈಲ್ ಫ್ಲಾಶ್ ಆನ್ ಮಾಡ್ಕೊಂಡು. ಆಮೇಲೆ ಇವ್ರ ಮನೆ ಇಲ್ಲಿಗೆ, ಈ ಮನೆಗೆ ಯಾವ ಬಾ ಇವ್ರ ಜೊತೆ ವಿಡಿಯೋ ಮಾಡಕ್ ಬನ್ನಿ, ಯಾವಾಗ್ಲೂ ಇದೇಗಳು. ಕರೆಂಟ್ ಇರಲಿಲ್ಲ, ನಾನ್ ಬಂದಾಗ್ಲೇ ಹಂಗ ನಾನೇ ಸರಿ ಇಲ್ವಾ? ನಾನು ನಮ್ಗೆ ವಿಡಿಯೋ ಬರಕ್ಕೆ ಅದೃಷ್ಟ ಇಲ್ಲ. ಮೈಕ್ನ ಕನೆಕ್ಷನ್ ಕೊಡ್ತೀನಿ ಈಗ. ಇದನ್ನ ತಗೊಂಡು ಸಿಕ್ಸೋದಷ್ಟೇ. ಇದು ಐಫೋನ್ದು, ಅಂದ್ರೆ ಮೊದಲು ಬರ್ತಿದ್ದಲ್ಲ ಆ ಐಫೋನ್ದು. ನಂದು ಸಿಪಿನ್ 17 Pro Maxಗೆ ಸಿಪಿನ್ ಕೊಟ್ಟಿದ್ದಾನೆ. ಬನ್ನಿ ಈಗ ಅದನ್ನ ಕನೆಕ್ಷನ್ ಕೊಡ್ತೀನಿ. ಈಗ ಹೆಂಗ್ ಬರುತ್ತೆ ವಾಯ್ಸ್ ನೋಡೋಣ. ಹಾಕೋ ನೀನು. ಇದು ಏನಕ್ಕೆ ಗೊತ್ತಿರಲ್ಲ, ಇದು ಮೈಕೇನೆ. ಯಾವ ತರ ಇದು? ಚಾರ್ಜ್ GPT ಕೇಳಿ ಗೊತ್ತ್ಮಾಡ್ಕೋಬೇಕು. ನನಗಂತೂ ಗೊತ್ತಿಲ್ಲ ಏನು ಅಂತ. ಗೂಗಲ್ ಮಾಡಿ. ಇದು ಮೈಕ್ ತರನೇ ಐತೆ, ಇದು ಮೈಕೇನೆ. ಮೋಸ್ಟ್ಲಿ ಇದು ಕ್ಯಾಮ್ರಾಕ್ಕೆ ಅನ್ಕೋತೀನಿ. ಈಗ DJI ಕ್ಯಾಮ್ರಾ ಎಲ್ಲ ಬರ್ತಾವಲ್ಲ, ಆ ಕ್ಯಾಮ್ರಾಗಳಿಗೆ ಕನೆಕ್ಷನ್ ಕೊಡೋದು ಅನ್ಸುತ್ತೆ. ಇದನ್ನ ಅಲ್ಲಿಗೆ ಹಾಕ್ಬಿಡು. ಬನ್ನಿ ಈಗ ಮೈಕ್ ಕನೆಕ್ಷನ್ ಕೊಡೋಣ. ಇಲ್ಲಿ ಹಾಕೋತೀನಿ. ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡ್ತಾ ಇರೋದು ಲೈಫಲ್ಲಿ. ಇದನ್ನ ಹೆಂಗ ಹಾಕೊಳ್ಳೋದು ಅಂತಾನೆ? ಇದನ್ನ ಅದೇ ಗೊತ್ತಾಗ್ತಿಲ್ಲ. ಅದನ್ನ ಅದು ಇದು ಒಳಗಡೆ ಹೋಗುತ್ತಲ್ಲ, ಬಟ್ಟೆ ಒಳಗೆ ಹೋದ್ರು ಸ್ಪೀಕರ್ ಕೇಳುತ್ತೆ. ಅಲ್ಲೇ ಇದು ಮೇಲ್ ಕಾಣ್ಬೇಕಲ್ಲ, ಅದಕ್ಕೆ ಕಾಣದೆ, ಅದಕ್ಕೆ ಕಾಣದ್ ಬೇಕಾಗಿಲ್ಲ. ಇದು ನನಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಅದ್ ಹೆಂಗ ಹಾಕೋದು, ಆಮೇಲೆ ನೋಡ್ಕೊಳ್ಳೋದು ಹಾಕದ ನಮಗೂ ಗೊತ್ತಿಲ್ಲ. ಎಷ್ಟು ಬಿಯ ಕುತ್ಕೋತಾ ಇದ್ದದ. ಹಿಡ್ಕೊ, ಈಗ ನೀನು ಅದನ್ನ ಕನೆಕ್ಷನ್ ಕೊಡ್ಕೊ, ಮಾತಾಡೋಣ. ಗೈಸ್ ಈಗ ಒಂದು ನಿಮಿಷ ಇರಿ, ಇನ್ನ ಕನೆಕ್ಷನ್ ಕೊಡ್ತೀನಿ. ಗೈಸ್ ಫೈನಲಿ ಕನೆಕ್ಷನ್ ಆಯಿತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಬನ್ನಿ ಈಗ ಇದ್ರದ್ದು ಪ್ರೈಸ್ ಎಷ್ಟು, ನಾನು ಎಲ್ಲಿ ತರಿಸ್ಕೊಂಡೆ, ಏನು ಎಂತ ಅಂತ ನೋಡೋಣ. ವಾಯ್ಸ್ ಹೆಂಗೆ ಬರ್ತದೆ ಅಂತ ಫಸ್ಟ್ ಕಂಡುಹಿಡಿಯೋಣ. ಸಿಂಚೋರು ಖುಷಿಯಾಗೋದ್ರು ಕನೆಕ್ಷನ್ ಆಗ್ಬಿಡ್ತು ಅಂತ. ಗೈಸ್ ಈಗ ನೋಡಿ ವಾಯ್ಸ್ ಹೆಂಗೆ ಬರ್ತೈತೆ ಅಂತ. ಬನ್ನಿ ಈಗ ಪ್ರೈಸ್ ನೋಡೋಣ. ಬಿಲ್ಲಿ ಒಳಗಡೆ ಆಗ್ತಾ ಇದು ಆನ್ಲೈನಲ್ಲಿ ಫಸ್ಟ್ ನೋಡಿದೆ. ಅದು ಆನ್ಲೈನ್ಗೂ ಕೂಡ ಅಂಗಡಿಗೂ ಒಂದು ಹೆಚ್ಚು ಕಮ್ಮಿ ಒಂದು 3,000-4,000 ಡಿಫ್ರೆನ್ಸ್ ಇತ್ತು. ಹಾಗಾಗಿ ನಾ ಏನು ಮಾಡಿದೆ, ಮೈಸೂರು ಹೆಂಗಿದ್ರು ಓದ್ತಾ ಇದ್ದೀನಿ, ಕೆಲಸ ಇತ್ತು, ಆರಾಮಾಗಿ ತಂದ್ಬಿಡೋಣ. ವ್ಯಾರಂಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಾರೆ ಹೋಗಿ ಅಂಗಡಿಗೆ ಹೋಗಿ ಕೇಳ್ಬೋದು. ಬಿಲ್ ಇರುತ್ತೆ ನೋಡಿ, ಇದು ಬಿಲ್ಲಿದೆ. ಬಿಲ್ ತೋರಿಸ್ತೀನಿ ನಿಮಗೆ, ಝೂಮ್ ಮಾಡಿ ಹತ್ರಕ್ಕೆ ತೋರಿಸ್ತೀನಿ ಎಷ್ಟು ಬಿಲ್ ಆಯಿತು ಅಂತ, ಪ್ರೈಸ್ ಎಷ್ಟು ಅಂತ. ನಾನು ನಿಜ ಈ ಮೈಕ್ಗಳಿಗೆಲ್ಲ ಇಷ್ಟೆಲ್ಲ ದುಡ್ಡು ಇರುತ್ತೆ ಅಂತ ನಾನು ದೇವ್ರಾಣಿಗೂ ಅಂದ್ಕೊಂಡಿರಲಿಲ್ಲ. ನಾನೇನೋ 1,000, 2,000, 3,000, ಅಮ್ಮ ಅಂದರೆ 4,000 ರೂಪಾಯಿ ಬಿದ್ದೈತು ಅಷ್ಟೇ ಅಂತ ಅಂದ್ಕೊಂಡಿದ್ದು. ಇಷ್ಟೊಂದು ದುಡ್ಡು ಮೈಕಿಗೆಲ್ಲ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಂಡವಾಳ ಇಷ್ಟೊಂದು ಹಾಕ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ಹೊಸ ದಾರಿ ನಾವು ನೋಡಬೇಕು ಅಂದರೆ ಮಾಡಬೇಕು ಅಂದರೆ ಬಂಡವಾಳ ಹಾಕಲೇಬೇಕು. ಹೊಸ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ಬೇಕಂದ್ರೆ ಮೈಕ್ ಬೇಕೇ ಬೇಕು, ಬರೀ ಫೋನಲ್ಲೇ ಎಲ್ಲ ಆಗೋದಿಲ್ಲ. ಹಾಗಾಗಿ ಗೊತ್ತಾಗ್ಬಿಡ್ತು, ಹೊಸ ಕಂಟೆಂಟ್ಗಳು ಸುಮಾರು ನಾವು ಕ್ರಿಯೇಟ್ ಮಾಡಿಬಿಟ್ಟು ವಾಯ್ಸ್ ಎಲ್ಲ ಚೆನ್ನಾಗಿ ಬರ್ದೇ ಆ ವೀಡಿಯೋಗಳನ್ನ ಡಿಲೀಟ್ ಮಾಡ್ಬಿಟ್ಟಿವಿ. ಎಷ್ಟೋ ವೀಡಿಯೋಗಳು ಮಾಡಿಬಿಟ್ಟು ಚೆನ್ನಾಗಿ ಬರ್ತಿಲ್ಲ ಅಂತ ಡಿಲೀಟ್ ಮಾಡ್ಬಿಟ್ಟಿವಿ. ಅದು ಯಾವುದೋ ಹೊಸ ಮೈಕ್ ತರಿಸ್ತೆ 750 ರೂಪಾಯಿಗೆ, ಬಡ್ಡಿ ಮಗೊಂದು ಒಂದು ಚೂರು ಚೆನ್ನಾಗಿ ಬರ್ತಿರ್ಲಿಲ್ಲ. ಅದನ್ನ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ ಈಗ. ಅದರಲ್ಲಿ ಸುಮಾರು ಹೊಸ ಕಂಟೆಂಟ್ಗಳು ಕ್ರಿಯೇಟ್ ಮಾಡಿದ್ದು, ಅವು ಕೂಡ ಫೇಲ್ ಹೊರೋದು. ಇದು ಮಾತ್ರ ಅಲ್ಟಿಮೇಟಾಗಿ ಗೊತ್ತಾದೆ. ಮೋಹನ್ ಸಾಹೇಬ್ರೆ ಬನ್ನಿ, ಹೊಸ ಮೈಕ್ ಕನೆಕ್ಷನ್ ಆಗಿದೆ.
ನಮ್ಮ ಸಾಹೇಬರು ಕೂಡ ಬಂದರು. ಇಲ್ಲಿ ಇದೆ ಹೊಸ ಮೈಕ್ ಕನೆಕ್ಷನ್. ಮೋನ ಮಾತಾಡು. ಭಕ್ತಾದಿಗಳಲ್ಲಿ ವಿನಂತಿ. ಈ ಕಡೆ ಬಾ, ಈ ಕಡೆ ಬಾ. ಹಲೋ ಚು. ಈ ಕಡೆ ಬಾ, ಈ ಕಡೆ. ಹಲೋ ಚಿ. ಲವರ್ಸ್ಗಳು ಕಪಲ್ಸ್ಗಳು ಬನ್ನಿ, ನೀವು ಮಾತಾಡಿ, ನಾನು ಬಿಲ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿಲಿ ಇದಕ್ಕೆ ಏನ್ಲೇ ಮೈಕೆಲ್ಲ ಏನೇಕಿಲ್ಲ. ಮಾತಾಡಿ. ಹಲೋ ಚಿ ತು. ಹಲೋ ಆ, ಚಿತ್ತು. ಭಕ್ತಾದಿಗಳಿಗೆ ವಿನಂತಿ. ಮುಂದಿನ ಸಂಚಿಕೆ ಏನು ಹೇಳ್ರಪ್ಪ. ಮೋನ ಈಗ ಮೋನಿಗೆ ಹೇಳ್ತೀನಿ. ಮೋನ ಬಿಲ್ದು ಇನ್ನೂ ನೋಡಿಲ್ಲ. ಎಷ್ಟಿರ್ಬೋದು ಮೋನ ಇದು? ಇದು ಮೈಕು ಹಾಂ, ಏನೊಂದು 1,500 ಸಾವಿರ 2,000 ಎಷ್ಟು? 1,500-2,000 ಅನ್ಕತೆ. ಸಿಂಚು ನೋಡಿದ್ದಾರೆ ಬಿಲ್ನ. ಅವ್ರು ಆಲ್ರೆಡಿ ಶಾಕ್ ಹೋಗಿದ್ದಾರೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರೆ. ಅಣ್ಣ ಮೈಕಿಗೆ ಇಷ್ಟೊಂದು ಕೊಡ್ಬೇಕಣ್ಣ ಅಂತ ಕೇಳ್ತಿದ್ರು. ಗೈಸ್ ಫೈನಲ್ ಬಿಲ್ನ ಮೋನ ಕೊಡ್ತೀನಿ. ಮೋನ ಬಿಲ್ ನೋಡ್ಬಿಟ್ಟು ಎಷ್ಟು ಅಂತ ಹೇಳ್ತಾನೆ. ಮೋನ ಟೋಟಲ್ ಬಿಲ್ಲು ಇಲ್ಲಿದೆ. ಅಮೌಂಟ್ ಹೇಳು, ಆಮೇಲೆ ಅದಕ್ಕೆ ಡಿಸ್ಕೌಂಟ್ ಎಷ್ಟಾಯ್ತು ಅಂತ ಹೇಳ್ತೀನಿ ನಾನು. ಎಷ್ಟು? 12,000 ಅದಲ್ಲಪ್ಪ. ಕೊಡಿ ತೋರಿಸ್ತೀನಿ ಅವ್ರಿಗೆ, ಆಡಿಯನ್ಸ್ಗೆ. ಇದೇನು ಹೇಳಿ ನೋಡಿ ಬಿಲ್ಲು ಅಮೌಂಟು 12,500 ರೂಪಾಯಿ. ಮ್ಯಾಗ್ಲೆಟು ಇದ್ರದ್ದು ಆನ್ಲೈನ್ ಪ್ರೈಸು ಗೈಸ್. ಮ್ಯಾಗ್ನೆಟ್ ಎಲ್ಲ ಕಲ ಇದಕ್ಕೆ ಸಿಗಿಸ್ಕೊಂಡು ಕತ್ಕ ಹಾಕೊಳ್ಳೋದು. ಸಿಂಚು ಇಲ್ಲಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಕತ್ಕಿಂಗ್ ಹಾಕೊಳ್ಳೋದು. ಇಲ್ಲಿ ಅಂಟ್ಕೊಳ್ಳಿಲ್ಲ ಅಂದ್ರೆ ಕತ್ಕ ಹಾಕೋಬೋದು. ಹೆಂಗೆ ಗೊತ್ತಾ? ಗೊತ್ತಾಯ್ತು ನಂಗೆ. ತೆಗ್ದು ಅಂಟಿಸ್ಕೊಂಡ್ರೆ ಕತ್ಕ ಹಾಕೊಳ್ಳೋದು. ಓಕೆ, ಇದು ಬಿಡಿ, ಮೇನ್ ಮ್ಯಾಟ್ರ್ ಬರೋಣ. ನೋಡ, ನಾನು ಕಟ್ಟೆಗಳಿಲ್ವಾ, ದೊಡ್ಡದು ಬೇಕಾ ಚಿಕ್ಕ ಬೇಕಾ ಮಾಡ್ಕೋಬೋದು. ಕಟ್ಟೆಗಳಿಂದ ನಾನು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಕತ್ಕ ಹಾಕೊಳ್ಳೋದು ಇದು. ಓಕೆ, ಮೇನ್ ಮ್ಯಾಟ್ರ್ ಬರೋಣ ಗೈಸ್. ಇದರ ನಿಖರವಾದ ಬೆಲೆ 12,500 ರೂಪಾಯಿ ಮೈಕ್ಗೆ. ಆನ್ಲೈನ್ ಬೆಲೆ 15,690 ರೂಪಾಯಿ ಇತ್ತು. ಸಣ್ಣ ಸ್ವಿಚ್ ಕೊಟ್ಟರಲ್ಲ ಗುರು ಐಫೋನ್ಗೆ. ಚಿಕ್ಕದು, ಅದಕ್ಕೂ ಕನೆಕ್ಷನ್ ಮಾಡ್ಕೋಬೋದು. ನಿಂದು ಅಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದು ಎಕ್ಸ್ಟ್ರಾ. ಆನ್ಲೈನ್ ಪ್ರೈಸು 15,600 ರೂಪಾಯಿ ಇತ್ತು ಗೈಸ್. ಅದು ಕೊಡಿ. ಅಲ್ಲೇ ಮೈಸೂರಿಗೆ ಹೋಗಿ ಅದು ಅಂಗಡಿ ಹೆಸರು ಏನೋ ಬಂತು, ಎಲ್ಲಿ ಗೊತ್ತಾ? ನಿನ್ನ ಅಕ್ಕನ್ ಲೇ ಅಂತ ಅದೇ ತರ ಹೆಸರು ಇರೋದು. ಅದು ನೈಕಾನ್ ಏನೋ ಐತೆ ಹೋಟೆಲ್ ಅಂಗಡಿ ಹೆಸರು. ಡಿಸ್ಕೌಂಟ್ ಮಾಡಿ 12,000 ರೂಪಾಯಿಗೆ ಕೊಟ್ಟಿದ್ದಾರೆ. ಅಂದ್ರೆ ಆನ್ಲೈನ್ ಪ್ರೈಸ್ಗಿಂತ ಒಂದು 3-4 ರೂಪಾಯಿ ಕಮ್ಮಿ ಆಗಿದೆ. ಇದೇ ಕಂಪ್ನಿಲಿ 4,000, 8,000, 10,000 ಅಂತ ಎಲ್ಲ ಐತೆ. ನಾನು ಚೆನ್ನಾಗಿರೋದು ತಗೊಂಡಿದ್ದೀನಿ. GST ಹೆಚ್ಚು ಕಮ್ಮಿ 953 ರೂಪಾಯಿ. ಅಲ್ಲ ಗುರು, 953 ರೂಪಾಯಿ GST. ಅಲ್ಲ ಗುರು, 12,500 ರೂಪಾಯಿ ಈ ಮೈಕ್ಗೆ. ಐಫೋನ್ 17 Pro ಅಲ್ಲ, ಐಫೋನ್ 17 Pro Max 190. ಇವೆಲ್ಲ ಕೊಟ್ಟು ತಕೊಂಡು ನಾವು ವಿಡಿಯೋ ಮಾಡಿದ್ರೆ ಏನ್ ಪ್ರಯೋಜನ ಅಂತ. ಇನ್ಮೇಲೆ ಹೊಸ ಕಂಟೆಂಟ್ ಬರುತ್ತೆ, ಒಳ್ಳೆ ಇರುತ್ತೆ. ನೋಡು ಗೈಸ್, ಇನ್ಮೇಲೆ ಹೊಸ ಕಂಟೆಂಟ್ ಪ್ರತಿಯೊಂದು ಬರುತ್ತೆ. ಇನ್ ಮುಂದೆ ನೋಡ್ತಾ ಇರಿ ಅಷ್ಟೇ ಗೈಸ್. ಇದ್ರದ್ದು ಬೆಲೆ 12,500 ರೂಪಾಯಿ. ಯಾರು ತಗೋಬೇಕು ಅಂತ ಇದ್ರೆ ಲಾಗರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಗಳಾಗಿರ್ಬೋದು, ಮೈಕ್ ತಗೊಂಡು ಮಾಡಿ. ಇನ್ಮೇಲೆ ಯಾವ ಥರ ಬರುತ್ತೆ ಅಂತ ನಮ್ದೇ ನೋಡಿ ಗೊತ್ತಾಗಿರುತ್ತೆ. ಈಗ ವಾಯ್ಸ್ ಈಗ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ಈ ಮೈಕ್ ಕನೆಕ್ಷನ್ ಕೊಡೋಕೆ ಮುಂಚೆ ಯಾವ ಥರ ಬತ್ತಾಯಿತು, ಈಗ ಯಾವ ಥರ ಬತ್ತೈತೆ ಅಂತ ನಿಮ್ಗೆ ಈಗಲೇ ಅದರದ್ದು ಕ್ಲಾರಿಟಿ ಗೊತ್ತಾಗಿರುತ್ತೆ. ಇನ್ನು ಮುಂದೆ ಮೈಕ್ನಲ್ಲಿ ನಾನು ಲಾಗ್ಸ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ಸಹಕಾರ ಈಗಲೇ ಇದೇ ಥರ ಇರಲಿ. ಲವ್ ಯು ಆಲ್. ಇಷ್ಟೇ ಇವತ್ತಿನ ಕಂಟೆಂಟು. ಈಗ ಇದು ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋ ಬರೋದು ಇವ್ರದ್ದು ಲವ್ ಸ್ಟೋರಿ ಲಾಗ್ನ ಈಗ ಮಾಡ್ತೀನಿ. ಅವ್ರದ್ದು ಸೆಕೆಂಡ್ ಪಾರ್ಟ್ ಅಂದರೆ ಮೇನ್ ಲವ್ ಸ್ಟೋರಿ ಇರೋದೆ ಅಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.